ಬನ್ನಿ ಇವತ್ತು ಆನಿಯನ್ ಪಕೋಡ ಮಾಡೋಣ. ಮೊದಲಿಗೆ ಈ 4 ಈರುಳ್ಳಿನ ಸಣ್ಣಗೆ ಹಿಂಗೆ ಎಳೆ ಎಳೆಯಾಗಿ ಕಟ್ ಮಾಡಿ ಬಿಡಿಸಿಟ್ಕೋಬೇಕು. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಕಾಯಿಸ್ಬಿಟ್ಟು ಹಾಕಬೇಕು. ಚೆನ್ನಾಗಿ ಕಾಯ್ದಿರೋ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನು ಜೀರಿಗೆ, 1 ಸ್ಪೂನು ಅಜ್ವಾನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಆಮೇಲೆ 1 ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚಬೇಕು ಕೈಯಿಂದ. ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಿವುಚ್ಬಿಟ್ಟಿಟ್ಟು, ಆಮೇಲೆ 1 ಬೌಲು ಕಡಲೆ ಹಿಟ್ಟು, 1 ಬೌಲು ಅಕ್ಕಿ ಹಿಟ್ಟು, ಅರ್ಧ ಬೌಲು ಚಿರೋಟಿ ರವೆ ಎಲ್ಲ ಹಾಕಿ ನೀಟಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಡ್ಬೇಕು. ಇನ್ನೇನು ಎಣ್ಣೆಗೆ ಪಕೋಡ ಬಿಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಡು ಒಂಬಣ್ಣ ಬರೋವರೆಗೂ ಕರೆಕ್ಟಾಗಿದ್ದರೆ ಗರಿ ಗರಿಯಾಗಿ ತುಂಬ ಟೇಸ್ಟಾಗಿರೋ ಆನಿಯನ್ ಪಕೋಡ ರೆಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ.